ಹಾಯ್ ಫ್ರೆಂಡ್ಸ್, ಸವಿರುಚಿಗೆ ಸ್ವಾಗತ. ನಾನು ಕ್ಯಾರಮೆಲ್ ಕೇಕ್ ಮಾಡ್ತಾ ಇದ್ದೀನಿ ಬ್ರೆಡ್ಡಿಂದ. ತುಂಬ ಚೆನ್ನಾಗಿರುತ್ತೆ. ಒಂದು ಗ್ಲಾಸ್ ಹಾಲು, ಒಂದು 4-5 ಬ್ರೆಡ್ ಸ್ಲೈಸ್, 2 ಮೊಟ್ಟೆ, ವೆನಿಲಾ ಎಸೆನ್ಸು, 4 ಸ್ಪೂನ್ ಸಕ್ಕರೆ. ಬನ್ನಿ ಮಾಡೋಣ ಹೇಗೆ ಅಂತ. ಬ್ರೆಡ್ಡಿನ ಇದೆ ಕಟ್ ಮಾಡ್ಕೊಬೇಕು. 2 ಮೊಟ್ಟೆ ಹಾಕ್ತಾ ಇದ್ದೀನಿ. ಈಸಿಯಾಗಿದೆ, ಚೆನ್ನಾಗಿರುತ್ತೆ. 2 ಮೊಟ್ಟೆ, 1 ಸ್ಪೂನು ವೆನಿಲಾ ಎಸೆನ್ಸು, ಇಷ್ಟು ಸಾಕು. 4 ಟೀ ಸ್ಪೂನ್ ಸಕ್ಕರೆ, ಒಂದು ಸ್ವಲ್ಪ ಹಾಲು, ಒಂದು ಅರ್ಧ ಗ್ಲಾಸ್ ಹಾಲು ಹಾಕಿ ರುಬ್ಕೊಂಡ್ಬರ್ಬೇಕು. ರೆಡಿಯಾಗಿದೆ ನೋಡಿ, ರೆಡಿಯಾಗಿದೆ ಚೆನ್ನಾಗಿ. ಒಂದು ಚಿಟಿಕೆ ಅಷ್ಟು ಉಪ್ಪು ಹಾಕ್ಕೊಳ್ಬೇಕು, ಸ್ವಲ್ಪ ಸಾಲ್ಟು, ಚೆನ್ನಾಗಿರುತ್ತೆ. ಈಗ ಅಲ್ಲಿ ಸಕ್ಕರೆಯಿಂದ ಕ್ಯಾರಮೆಲ್ದು ಜ್ಯೂಸ್ ಮಾಡ್ಕೊಳ್ಳೋಣ ಬನ್ನಿ. ಈಗ ಸೀರಾ ಮಾಡ್ಕೊಳ್ಳೋಣ. ಈ ಗ್ಲಾಸಲ್ಲಿ 1/4 ಸ್ಪೂನು ನೀರು. ಈಗ ಒಂದು 4 ಸ್ಪೂನ್ ಸೀರಾ ಮಾಡ್ಕೊಳಕ್ಕೆ ಚೆನ್ನಾಗಿರುತ್ತೆ. ಸೀರಮ್ ರೆಡಿ. ತುಪ್ಪ ಸೋರಿದ್ದೀನಿ ಸುತ್ತೂರು. ಈಗ ಮೈದಾ ಹಿಟ್ಟು ಒಂದು ಚೂರು ಹಾಕ್ಕೊಳ್ಳೋಣ. ನೋಡಿ, ಮೈದಾ ಹಿಟ್ಟು ಸ್ವಲ್ಪ ಸ್ಪ್ರಿಂಕಲ್ ಸುತ್ತೂರು ಕೇಕು ಅಂಟದೇ ಇರೋ ಥರ. ಇದು ರೆಡಿ ಮಾಡಿದ್ರಲ್ಲ ಸೀರಮು, ಇದರಲ್ಲಿ ಹಾಕ್ತಾ ಇದ್ದೀನಿ. ಸೀರಮ್ ಹಾಕ್ತಾ ಇದ್ದೀನಿ ಕೇಕ್ದು. ಸ್ವಲ್ಪ ಬೇಕಿಂಗ್ ಪೌಡ್ರ್ ಹಾಕ್ಕೊಳ್ಬೇಕು, ಒಂದು ಅರ್ಧ ಟೀ ಸ್ಪೂನ್ ಹಾಕಬೇಕು, ಚೆನ್ನಾಗಿರುತ್ತೆ. ಈಗ ಎಲ್ಲ ರೆಡಿ ಮಾಡಿದ್ದೀನಿ. ಕುಕ್ಕರ್ ಇಡಬೇಕು, ಇಡೋದು ತೋರಿಸ್ತೀನಿ. ಕುಕ್ಕರಲ್ಲಿ ಒಂದು ಕೈ ಇಡಿ ಉಪ್ಪು ಹಾಕಬೇಕು. ಇದನ್ನು ಇಡಿ. ಮೀಡಿಯಮ್ ಮೇಲೆ ಇರಲಿ ಒಲೆ. ಕೇಕ್ನ ಇಡ್ತಾ ಇದ್ದೀನಿ. ಇದನ್ನು ನೋಡಿ, ಕರೆಕ್ಟಾಗಿ ತಟ್ಟೆ ಮುಚ್ಚಿ ಒಂದು 40 ನಿಮಿಷ ಕುಕ್ ಮಾಡಬೇಕು. ಕುಕ್ಕರ್ ಸುಮ್ಮನೆ ಮುಚ್ಚಿ ಲಾಕ್ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ಬನ್ನಿ, ರೆಡಿಯಾಗಿದೆ ನೋಡೋಣ. ಓವನಲ್ಲೂ ಇಡ್ಬೋದು, ಇದು ಕುಕ್ಕರಲ್ಲಿ ಇಟ್ಟಿದ್ದೀನಿ. ರೆಡಿಯಾಗಿದೆ. ಈ ಥರ ಒಂದ್ಸರಿ ಚುಚ್ಚಿ ನೋಡಿ, ಅಂಟಿಲ್ಲ. ರೆಡಿಯಾಗಿದೆ. ಆಫ್ ಮಾಡೋಣ. ತಣ್ಣಗಾಗೋಕ್ಕೆ ಒಂದು 10-20 ನಿಮಿಷ ಬಿಡೋಣ. ಪುಡ್ಡಿಂಗ್ ಕೇಕ್ ರೆಡಿಯಾಗಿದೆ.